ನಾನು ಮುಸ್ಲಿಮರಿಗೆ ಹೇಳೋದುಂಟು, ಈ ಮಸೀದಿಯಲ್ಲಿ ಎಲ್ಲ ಕಾರ್ಯಕ್ರಮ ಆದರೆ ನಿಮ್ಮ ಮಸೀದಿ ಯಾರಾದರೂ ಕಲ್ಲು ಹೊಡೆದ್ರೆ ನಿಮ್ಮ ಯುವಕರುಂಟಲ್ಲ ರೋಡಿಗೆ ಇಳಿಬಾರ್ದು. ಅದು ನಿಮಗೆ ನಿಮ್ಮ ಧರ್ಮ ಕಲಿಸುವುದಿಲ್ಲ. ನಿಮ್ಮ ಮಸೀದಿ ಕಲ್ಲು ಹೊಡೆದೇನೆ ಗೋಡೆಗೇನು ಪೆಟ್ಟಾಗುವುದಿಲ್ಲ. ಕಲ್ಲು ಹೊಡೆದು ಗೋಡೆಗೆ ಪೆಟ್ಟಾಗ್ತಿಲ್ಲ. ನಿಮ್ಮ ಕಿಟಕಿದೊಂದು 4 ಗ್ಲಾಸ್ ಹೋಗ್ತದೆ. ನಿಮ್ಮ ಮೈಕ್ ಉಂಟಲ್ಲ, ಅಜಾನ್ ಕೊಡ್ತಿರಲ್ಲ, ಅದರಲ್ಲಿ ಹೇಳಬೇಕು ನೀವು ಏನು, ಇವತ್ತು ನಮ್ಮ ಮಸೀದಿಗೆ ಕಲ್ಲು ಬಿದ್ದಿದೆ, 4 ಗ್ಲಾಸ್ ಒಡೆದಿದೆ, ಆ ಗ್ಲಾಸ್ ಒಡೆದವರನ್ನು ನಾವು ಕ್ಷಮಿಸಿ ಬಿಟ್ಟಿದ್ದೇವೆ ಅಂತ. ಹಾಗೆ ನಾವು ಕೂಡ ಕಲ್ಲು ಹೊಡಿಬಾರ್ದು ಅನ್ನೋದನ್ನು ಹೇಳಬೇಕು. ಅವ್ರನ್ನ ಕ್ಷಮಿಸಿ ಬಿಟ್ಟ ನಂತರ ಮತ್ತೆ ನೀವು ಹೊಡೆಯುವಂಥ ಪ್ರಶ್ನೆನೇ ಇಲ್ಲ ಅಲ್ಲ. ನಮ್ಮ ಮೈಕಿನಲ್ಲಿ ಅದು ಬಂದರೆ ಮತ್ತು ಬೇರೆ ಮಸೀದಿಗೆ ಕಲ್ಲು ಬೀಳುವುದಿಲ್ಲ. ನಾವು ಮಾಡಿದ್ದು ವ್ಯರ್ಥ. ಕಲ್ಲು ಹೊಡೆಯುವ ಹಿಂದೆ ಏನಾದರೂ ಒಂದು ಉಂಟಲ್ಲ ಸರ್. ಕಲ್ಲು ಯಾಕೆ ಹೊಡಿತಾನೆ? ಸುಮ್ಮನೆ ಹೊಡಿತಾನ? ಹೊಡೆಯುವವನು ಇದ್ದಾನೆ, ಹೊಡೆಸುವವರು ಇದ್ದಾರೆ. ಕಲ್ಲು ನಾವು ಹೊಡೆಯುವವನಿಗೆ ಕ್ಷಮಿಸಿ ಬಿಟ್ರೆ ಹೊಡೆಸುವವ ಇದ್ದಾನಲ್ಲ, ಅವನ ಎಜೆಂಡಾ ಪುಸ್ತಕ ಆಗ್ತದೆ ಅದು.